ನಾನು ನಿಮ್ಮ ಸಂಚಿತಾ ಶೆಟ್ಟಿ. ಓಕೆ, ಸ್ಟಾರ್ಟ್. ಸುನಿಲ್ ಪ್ಲೀಸ್ ಬನ್ನಿ. ನೋಡ್ತಾನೆ ಇರ್ತೀವಿ, ಆದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಒಳ್ಳೆ ತುಂಬ ಸಿನಿಮಾಗಳು ಬಂದಿದೆ. ಬಟ್ ಆದರೆ ಈ ವರ್ಷದಲ್ಲಿ 2024 ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್, ಒನ್ ಆಫ್ ಮೈ ಫೇವ್ರೇಟ್ಸ್ ಅಂತ ಹೇಳ್ಬೋದು. ಸುನೀಲ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ರಿಗೂ ಗೊತ್ತು, ಈಸ್ ಅ ನ್ಯಾಚುರಲ್ ಪರ್ಫಾರ್ಮರ್. ಕಮ್ ಬ್ಯಾಕ್. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಆ್ಯಂಡ್ ಎಂಟೈರ್ ಟೀಮ್, ಡೈರೆಕ್ಟರ್, ಪ್ರೊಡ್ಯೂಸರ್, ಆ್ಯಕ್ಟರ್ಸ್. ರಾಕೇಶ್ ಈಸ್ ಏನಂತಾರೆ, ದ ಡಾನ್ ಫೀಲಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ದ ಎಂಟೈರ್ ಕ್ರೂ ವಾಸ್ ರಿಯಲಿ ಡನ್ ಅ ಬ್ರಿಲಿಯಂಟ್ ಜಾಬ್. ದಿಸ್ ಮೂವಿ ಹ್ಯಾವ್ ಟು ರೀಚ್ ವೆಲ್. ತುಂಬ ಚೆನ್ನಾಗಿ ಎಲ್ಲರೂ ಥಿಯೇಟರ್ಸ್ ಬಂದು ನೋಡಿದ್ರೆ ಫಿಲಮ್ಸ್ನ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊತಿದ್ದೀನಿ. ಸೊ ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಮರ್ಯಾದೆ ಪ್ರಶ್ನೆ ಸ್ಪೆಷಲ್ ಸ್ಕ್ರೀನಿಂಗ್. ಸೊ ತುಂಬ ಖುಷಿ ಆಗ್ತಾ ಇದೆ. ಒಬ್ಬ ಶಾಸಕನಾಗಿ ಕೂಡ ಬಿಡು ಮಾಡಿಕೊಂಡು ಇದು ಮೂವಿ ನೋಡೋಕ್ಕೆ ಬಂದ್ವಿ. ಸುಮಾರು ದಿವಸಗಳ ನಂತರ ಒಂದು ಆರ್ಗ್ಯಾನಿಕ್ ಮೂವಿ, ಏನು ನಾವು ಬದಲಾವಣಾ ಜಗತ್ ನಿಯಮ ಅಂತ ಏನು ಬಯಸ್ತಾ ಇದ್ವಿ, ಆರ್ಗ್ಯಾನಿಕ್ ಮೂವಿ ಏನು ಮಿಕ್ಸಿಂಗ್ ಇಲ್ಲದೆ ಒಂದು ನೈಜಿಕತೆಯನ್ನು, ಒಂದು ರಿಯಲಿಸ್ಟಿಕತೆಯನ್ನು ಏನು ನಮ್ಮ ನಾಗರಾಜ್ ಅವರು ತೋರಿಸಿದ್ದಾರೆ. ನಮ್ಮ ಸುನೀಲ್ ಮತ್ತು ಎಲ್ಲ ತಂಡಕ್ಕೆ, ಇಡೀ ತಂಡಕ್ಕೆ, ಆರ್ ಜೆ ಮತ್ತು ಪ್ರದೀಪ್ ತಂಡಕ್ಕೆ ಶುಭವಾಗಲಿ. ನಾನು ಮತ್ತೊಮ್ಮೆ ಕೇಳ್ತೀನಿ, ಪರಭಾಷೆಗಳನ್ನು ಬಿಟ್ಟು ನಮ್ಮ ಭಾಷೆಗಳನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ನಂದು ಮುಳುಬಾಗಿಲು ಶಾಸಕನಾಗಿ ಗಡಿನಾಡು ಪ್ರದೇಶದಲ್ಲಿ ಏನು ಶಾಲೆಗಳನ್ನು ಉಳಿಸ್ತಾ ಇದ್ದೀನಿ, ನಮ್ಮ ಕನ್ನಡ ಮೂವಿಗಳನ್ನು ಉಳಿಸ್ಲಿಕ್ಕೆ, ಇಂಥ ಮೂವಿಗಳನ್ನು ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಎಲ್ಲ ಜನತೆಯನ್ನು ಕೇಳ್ಕೊತಾ ಇದ್ದೀನಿ, ಬನ್ನಿ ಇಂಥ ಮೂವಿಗಳನ್ನು ಆರೈಸೋಣ, ಇಂಥ ಪ್ರತಿಭೆಗಳನ್ನು ಮುಂದೆ ತರೋಣ ಅಂತ ಹೇಳ್ತಾ ಇಡೀ ನಮ್ಮ ತಂಡದಿಂದ ಶುಭಾಶಯ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಬಿಗ್ ಬಾಸ್ ಸ್ನೇಹಿತ ರಾಕೇಶ್ ಅಡಿಗ ಅವರ ಪಿಕ್ಚರ್ ಮರ್ಯಾದೆ ಪ್ರಶ್ನೆ, ಕನ್ನಡದ ಮರ್ಯಾದೆ ಪ್ರಶ್ನೆ, ಹೊಸಬರ ಮರ್ಯಾದೆ ಪ್ರಶ್ನೆ, ಕನ್ನಡ ಇಂಡಸ್ಟ್ರಿಯ ಮರ್ಯಾದೆ ಪ್ರಶ್ನೆಯಾಗಿ ಒಂದು ಹೊಸ ಚಿತ್ರ ನಾಗರಾಜ್ ಅವರ ನಿರ್ದೇಶನದಲ್ಲಿ ಸಖತ್ ಸ್ಟುಡಿಯೋ ಅವರ ಒಂದು ಕಾಂಬಿನೇಷನಲ್ಲಿ ಬಂದಿರತಕ್ಕಂಥ ಈ ಫಿಲಿಮು ಆ್ಯಕ್ಚುಲ್ ಬ್ಯಾಂಗ್ಳೂರ್ ಮಿಡಲ್ ಕ್ಲಾಸನ್ನು ನೈಜವಾಗಿ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ನಾಗರಾಜ್ ಅವರಿಗೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಅದ್ಭುತವಾಗಿ ಬೆಂಗಳೂರು ಹೇಗಿರುತ್ತೆ ಮಿಡಲ್ ಕ್ಲಾಸ್ ಅನ್ನೋದನ್ನು, ತುಂಬ ಒಂದು ಮಿಡಲ್ ಕ್ಲಾಸ್ ಈಥಾಸನ್ನು, ಮಿಡಲ್ ಕ್ಲಾಸ್ ಕನಸುಗಳನ್ನು ತುಂಬ ನೈಜವಾಗಿ ನಾಗರಾಜ್ ಅವರು ಶೂಟ್ ಮಾಡಿದ್ದಾರೆ. ಒಂದು 2024 ಒಂದು ಕನ್ನಡ ಇಂಡಸ್ಟ್ರಿಗೆ ವೆರಿ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಬೈ ನ್ಯೂ ಕಮರ್ಸ್ ವಿತ್ ಅ ವೆರಿ ಕಮರ್ಷಿಯಲ್ ಆ್ಯಂಗಲ್. ರಾಕೇಶ್ ಅಡಿಗಾಗೂ ಮತ್ತು ಸುನೀಲ್ಗೂ ವಿಶಿಂಗ್ ಆಲ್ ದ ಬೆಸ್ಟ್. ಈ ಪಿಕ್ಚರ್ಗೆ ಆಶೀರ್ವಾದ ಮಾಡಬೇಕು ಎಲ್ಲರೂ. ಮರ್ಯಾದೆ ಪ್ರಶ್ನೆ ಇಸ್ ಅ ಅಮೇಝಿಂಗ್ ಕನ್ನಡ ಮೂವಿ ಫಾರ್ 2024. ಮರ್ಯಾದೆ ಪ್ರಶ್ನೆ ಅಂದರೆ ನಾವು ಪ್ರತಿ ಸತಿ ಬಂದಾಗ ಒಂದು ಏನಾಗುತ್ತಂದ್ರೆ ಸಿನಿಮಾಗೆ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತೀವಿ. ಹೆಂಗೆ ಆಗಿದ್ದಾರೆ ಆಡಿಯನ್ಸ್ ಅಂತಂದರೆ, ಪ್ರತಿ ಸೆಲೆಬ್ರಿಟಿ ಶೋಗೆ ಬಂದಾಗ್ಲೂ ಅನಿವಾರ್ಯತೆ ಕೆಲವು ಇರ್ತವೆ, ಕೆಲವು ಸತಿ ನಾವು ಚೆನ್ನಾಗಿದೆ ಅಂತ ಹೇಳುವಂಥ ಪರಿಸ್ಥಿತಿ ಬರ್ತೀವಿ. ಆದರೆ ಸ್ವೇರ್ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ತುಂಬ ದಿನ ಆದಮೇಲೆ ಒಂದು ಒಳ್ಳೆಯ ಸಿನಿಮಾನ ನೋಡಿದ ಫೀಲ್ ಅಂತರೂ ನನಗಂತರೂ ಇದೆ ಡೆಫಿನೆಟಾಗಿ. ನಮ್ಮ ಮಂಜಣ್ಣ ಕರೆದ್ರು, ಇವತ್ತು ಹೋಗ್ತಾ ಇದ್ದೀನಿ ಸಿನಿಮಾ ಮುಂದೆ. ಲಾಸ್ಟ್ ವೀಕೆ ನೋಡಬೇಕಾಗಿತ್ತು, ನೋಡೋಕ್ಕಾಗಲಿಲ್ಲ. ಆದರೆ ಮಂಜಣ್ಣಗೆ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರು ಕರೆದು ಈ ಸಿನಿಮಾ ತೋರಿಸಿದ್ದಕ್ಕೆ. ಮರ್ಯಾದೆ ಪ್ರಶ್ನೆ ನಿಜವಾಗ್ಲೂ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ಸಿನಿಮಾ. ಹೆಚ್ಚು ಕನ್ನಡಿಗರು ಈ ಸಿನಿಮಾಗಳನ್ನು ನೋಡಿ, ನಾವು ಪ್ರತಿ ಸತಿ ಹೇಳ್ತೀವಿ ಒಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲ್ಲ ಅಂತ, ಆದರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಬಂದಿದೆ. ರೈಟಿಂಗ್ ಈಸ್ ವೆರಿ ಬ್ಯೂಟಿಫುಲ್. ಸಖತ್ ಸ್ಟುಡಿಯೋ ಏನು ಈ ಕಥೆನ ನಂಬಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಆ ತಂಡಕ್ಕೆ ಒಳ್ಳೆಯದಾಗಬೇಕು. ಡೈರೆಕ್ಟ್ರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಕಾಸ್ಟು ಈಸ್ ವೆರಿ ಬ್ಯೂಟಿಫುಲ್. ಸುನಿಲ್ ಅವರು ಇರ್ಬೋದು, ಸೀನಿಯರ್, ತುಂಬ ಮೋಸ್ಟ್ ಸೀನಿಯರ್ ಅವರು ತುಂಬ ಚೆನ್ನಾಗಿ, ಅಂದರೆ ಎಲ್ರದ್ದು ಅವ್ರವ್ರ ಕೆಲಸನ ಅವರು ಪರ್ಫೆಕ್ಟಾಗಿ ಮಾಡಿದ್ದಾರೆ. 1 ವೀಕ್ ಆಗಿದೆ ಆಲ್ರೆಡಿ, 2ನೇ ವೀಕಿಗೆ ಇವತ್ತಿಂದ ಕಾಲಿಡ್ತಾ ಇದೆ ಸಿನಿಮಾ. ಸಾಧ್ಯ ಆದಷ್ಟು ಬಿಡು ಮಾಡಿಕೊಂಡು ವೀಕೆಂಡಲ್ಲಿ ಈ ಸಿನಿಮಾನ ನೋಡಿ. ಒಂದು ಕಥೆನ ತುಂಬ ಚೆನ್ನಾಗಿ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲರೂ ಫ್ರೆಂಡ್ಸೇ. ಸುನಿಲ್ ಸರು, ರಾಕೇಶ್ ಅವರು, ಪೂರ್ಣಚಂದ್ರ ತೇಜಸ್ವಿ ಅವರು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. DOP ಕೆಲಸ ಚೆನ್ನಾಗಿದೆ ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಾಗಿದೆ. ಜೊತೆಗೆ ನಾನು ಕೂಡ ಒಂದು ಹಾಡು ಹಾಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಮರ್ಯಾದೆ ಪ್ರಶ್ನೆ ಇಡೀ ತಂಡಕ್ಕೆ ಶುಭಾಶಯಗಳು. ಆಲ್ ದ ಬೆಸ್ಟ್. ಜೊತೆಗೆ ನಮ್ಮ ಒಳ್ಳೆ ಕನ್ನಡ ಸಿನಿಮಾಗಳು ಬಂದಾಗ ನೀವು ಕನ್ನಡಿಗರು ಬಂದು ಥಿಯೇಟ್ರಿಗೆ ಸಿನಿಮಾನ ನೋಡಬೇಕು. ಮರ್ಯಾದೆ ಪ್ರಶ್ನೆಗೆ ಆಲ್ ದ ಬೆಸ್ಟ್, ಶುಭಾಶಯಗಳು. ಥ್ಯಾಂಕ್ಸ್ ಸಜ್ಜು. ಥ್ಯಾಂಕ್ ಯು ಸರ್.